ಆಶಿಕಾ ರಂಗನಾಥ್ ಜೊತೆ ಸ್ಕ್ರೀನ್ ಶೇರ್ ಮಾಡಿದ ಅನುಭವ ಹೇಗಿತ್ತು? ಸಿಂಪಲ್ ಸುನಿ ಅವರ ಡೈರೆಕ್ಷನ್, ಅವ್ರ ಜೊತೆ ವರ್ಕ್ ಮಾಡಿದ ಅನುಭವ, ಇದು ಒಳ್ಳೆ ಮೆಮೊರಿ ಶೇರ್ ಮಾಡೋದಾದ್ರೆ ಏನ್ ಹೇಳ್ತೀರಾ ಅಂತ ಹೇಳಿ. ಒಂದು ಆಶಿಕಾ ಅವರು ನಮ್ಮ ಅವ್ರು ಕೂಡ ತುಮಕೂರು, ಹೌದು, ಅವ್ರು ಹುಟ್ಟಿರೋದು ಹಾಸನ, ಆದ್ರೆ ಅವ್ರು ಬೆಳೆದಿರೋದು ಎಲ್ಲ ಅವ್ರ ತಂದೆ ಊರೂರು ಎಲ್ಲ ಹೊನ್ನೊಡಕೆ ಹತ್ರ, ಬಟವಾಡಿ ತುಮಕೂರಲ್ಲಿ ಅವರ ಮನೆ. ಸೊ ಅವರು ತುಮಕೂರಿನವರು ಅನ್ನೋದು ಖುಷಿ. ನಮ್ಮ ನಿರ್ದೇಶಕ ಗುರುಗಳಾದಂಥ ಸಿಂಪಲ್ ಸುನಿ ಅವರು ತುಮಕೂರು ಪಕ್ಕ ದಾಬಸ್ಪೇಟೆ ಅವರ ಎಲ್ಲರ ಜೊತೆ ವರ್ಕ್ ಮಾಡಿದ್ ಬಹಳ ಖುಷಿ ಆಯ್ತು. ಅಂದ್ರೆ ಮೊದಲನೇ ಚಿತ್ರಕ್ಕೆ ಇಂಥ ಒಳ್ಳೆ ನಿರ್ದೇಶಕರು, ಒಳ್ಳೆ ನಟಿ, ಇವ್ರ ಜೊತೆ ಕೆಲಸ ಮಾಡುವಂತ ಅವಕಾಶಗಳು ಬಹಳ ಅದೃಷ್ಟ ಅಂತ ಹೇಳ್ಬೋದು, ಇಬ್ರು ಅಷ್ಟೇ. ಆಮೇಲೆ ಬಹಳಷ್ಟು ವಿಚಾರಗಳಲ್ಲಿ ನಮ್ಗೆ ಸಣ್ಣ ಪುಟ್ಟದು ಕೆಲವೊಂದು ಗೊತ್ತಿರೋದಿಲ್ಲ, ಅದನ್ನ ಆಶಿಕಾ ಅವ್ರು ಹೇಳುವಂಥದ್ದು, ನಿರ್ದೇಶಕ ಗುರುಗಳಾದಂಥ ಸಿಂಪಲ್ ಸುನಿ ಸರ್ ಹೇಳುವಂಥದ್ದು ಎಲ್ಲ ಪಾಪ ಮಾಡಿದ್ದಾರೆ. ಅವರಿಬ್ಬರಿಗೂ ನಾನು ಯಾವತ್ತಿದ್ರೂ ಧನ್ಯವಾದ ಪೂರ್ವಕವಾಗಿನೇ ನಾನು ಇರ್ತೀನಿ. ನಿಮ್ಮನ್ನ ನೋಡಿದ್ರೆ ತೆಲುಗು ನಟ ಅಂತ ಅನ್ಸುತ್ತೆ ನಮ್ಗೆ. ಯಾರು ಹೇಳಿಲ್ವಾ ನಿಮ್ಗೆ ಆತರ ಇದೀರಾ ನೀವು, ತೆಲುಗು ಸ್ಟಾರ್ ತರ ಇದೀರಾ ಅಂತೆಲ್ಲ ಹೇಳಲ್ವಾ ನಿಮ್ಗೆ? ನನಗೆ ತುಂಬಾ ಜನ ಅದನ್ನ ಹೇಳಿದ್ದಾರೆ. ನಾನು ಹೇಳ್ತೀನಿ, ಇಲ್ಲಪ್ಪ ನಾನು ತುಮಕೂರ್ನವನು, ಅಪ್ಪಟ ಕನ್ನಡದ ಹುಡುಗ ಅಂತ. ನಾನು ಇನ್ಫ್ಯಾಕ್ಟ್ ಒಂದು ವಾರದ ಹಿಂದೆ 8ನೇ ತಾರೀಕು ಅನ್ಸುತ್ತೆ, 10 ದಿನದ ಹಿಂದೆ ನಾವು ಹೈದರಾಬಾದ್ನಲ್ಲಿ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ವಿ. ಅಲ್ಲಿ ಹಾಡು ಬಿಡುಗಡೆ ಮಾಡಿದ್ವಿ, ಕನ್ನಡ ಮತ್ತು ತೆಲುಗಿನಲ್ಲಿ ಗತವೈಭವ ಬರ್ತಿರೋದು. ಸೊ ಅಲ್ಲಿ ಹೈದರಾಬಾದ್ನಲ್ಲಿ ಒಂದು ಪತ್ರಿಕಾಗೋಷ್ಠಿ ಮಾಡಿದಾಗ ಅಲ್ಲಿ ಅವರು ನಮ್ಮವರೇ, ನೀವು ಮನವ ತೆಲುಗು ವಾಳೆ ಅನ್ನೋ ತರ ಮಾತಾಡಿದ್ರು. ನಾನು ಇಲ್ಲ, ನಾನು ಕನ್ನಡದ ಹುಡುಗ, ಆದ್ರೆ ಪ್ರಯತ್ನ ಪಟ್ಟು ಒಂದ್ ಸ್ವಲ್ಪ ತೆಲುಗು ಮಾತಾಡೋ ಪ್ರಯತ್ನ ಪಡ್ತೀನಿ ಅಂತ. ನಾನು ಅಲ್ಲಿಗೆ ಹೋದ ಮೇಲೆ ಅಲ್ಲಿನ ಭಾಷೆಯನ್ನ, ಅಲ್ಲಿನ ಜನರನ್ನ, ಅಲ್ಲಿನ ಒಂದು ಕಲ್ಚರ್ ಏನಿದೆ ಅದನ್ನ ಗೌರವಿಸ್ಬೇಕು ಅನ್ನೋ ಉದ್ದೇಶದಿಂದ ಅಲ್ಲಿ ತೆಲುಗು ಮಾತಾಡೋಂತ ಒಂದು ಪ್ರಯತ್ನನೂ ಮಾಡಿ. ಮುಖ್ಯವಾಗಿ ತೆಲುಗಿನಲ್ಲಿ ನಾವು ಇದನ್ನ ಅಪ್ಪಟ ಕನ್ನಡದಲ್ಲೇ ಮಾಡಿರುವಂತ ಸಿನಿಮಾ. ಆದ್ರೆ ಸಿನಿಮಾ ಕಥೆ ಕೇಳಿದಾಗ್ಲೇನೆ ಕೆಲವರು ಎಕ್ಸ್ಪರ್ಟ್ಸ್ ಒಪಿನಿಯನ್ ಏನ್ ಕೊಟ್ರು ಅಂತಂದ್ರೆ, ಇಲ್ಲ ಇದು ಪುನರ್ಜನ್ಮದ ಕಥೆ, ಒಂದ್ ಕಡೆ ಈ ದೇವಲೋಕದ ಅಂಶಗಳು, ಈ ಸನಾತನ ಧರ್ಮದ ಅಂಶಗಳು ಮತ್ತು ಈ ಪುನರ್ಜನ್ಮದ ಆಸ್ಪೆಕ್ಟ್ ಏನಿದೆ, ಇದು ಕನ್ನಡದ ಜೊತೆಗೆ ತೆಲುಗಿನಲ್ಲೂ ತುಂಬಾ ಚೆನ್ನಾಗಿ ಜನಕ್ಕೆ ಇಷ್ಟ ಆಗುತ್ತೆ. ಒಂದು ಡೀಪ್ ರೂಟೆಡ್ ಲವ್ ಸ್ಟೋರಿ ಇದೆ, ಒಂದು ಸೌತ್ ಇಂಡಿಯನ್ ಕಲ್ಚರ್ ಇದೆ. ಸೊ ತೆಲುಗಿನಲ್ಲೂ ಮಾಡಿ ಅಂತ ಹೇಳಿ ಅಭಿಪ್ರಾಯಗಳನ್ನ ಕೊಟ್ಟರು. ಆದ್ರೆ ನಾವು ಆ ಹಂತದಲ್ಲಿ ನಾವೆಲ್ಲ ಕನ್ನಡದವರು, ನಾವು ಕನ್ನಡ ಮಾಡೋಣ ಅಂತ ಹೇಳಿ ಕನ್ನಡ ಪ್ರಾರಂಭ ಮಾಡಿದ್ವಿ. ಒಂದು 30-40% ಅಷ್ಟು ಚಿತ್ರೀಕರಣ ಆದ್ಮೇಲೆ ಫುಟೇಜ್ ನ ನೋಡಿದಂತವ್ರು, ಇಷ್ಟು ವೈಭವವಾಗಿ ಮಾಡ್ತಾ ಇದ್ದೀರಾ, ಇಷ್ಟು ದೊಡ್ಡ ಸ್ಕೇಲ್ ಅಲ್ಲಿ ಮಾಡ್ತಿದ್ದೀರಾ, ಇಷ್ಟು ಒಳ್ಳೆ ಫುಟೇಜ್ಗಳು ಬರ್ತಾ ಇದೆ, ನೀವೇನಕ್ಕೆ ಬೇಲಿ ಹಾಕೊಂಡು ನೀವೇ ಇಲ್ಲ ಇಷ್ಟರಲ್ಲೇ ಮಾಡ್ತೀನಿ ಅಂತ ಯಾಕೆ ನೀವು ಬೇಲಿ ಹಾಕೊಂತ ಇದ್ದೀರಾ? ಹೊರಗಡೆ ಹೋಗಿ ತಗೊಂಡೋಗಿ ಸಿನಿಮಾನ. ಇವತ್ತು ಯಾವ ಸಿನಿಮಾನು ದೊಡ್ಡದು ಚಿಕ್ಕದು ಅಂತ ಹೇಳಿಲ್ಲ. ಸಿನಿಮಾ ಬಿಡುಗಡೆ ಆದ್ಮೇಲೆ ಯಾವ್ದು ಬೇಕಾದ್ರೂ ದೊಡ್ಡದಾಗ್ಬೋದು, ಯಾವ್ದು ಬೇಕಾದ್ರೂ ಚಿಕ್ಕದಾಗ್ಬೋದು. ಸೊ ನೀವು ಬೇಲಿ ಹಾಕೊಳಕ್ ಹೋಗ್ಬೇಡಿ, ಹೋಗಿ ಹೊರಗಡೆ ಅಂತ ಅಭಿಪ್ರಾಯಗಳು ಕೊಟ್ಟರು. ಅದೇ ನಿಟ್ಟಿನಲ್ಲಿ ತೆಲುಗಿನಲ್ಲೂ ಕೂಡ ನಮಗೆ ಡಿಸ್ಟ್ರಿಬ್ಯೂಟರ್ಸ್ಗಳು, ವಿತರಕರು ಮತ್ತೆ ಬೇರೆ ಬೇರೆ ತೆಲುಗು ಚಿತ್ರರಂಗದವರು ನಮ್ಗೆ ಅಭಿಪ್ರಾಯಗಳು ಕೊಟ್ಟರು. ಇಲ್ಲ ಬನ್ನಿ, ನೀವು ತೆಲುಗುಗೆ ಈ ಸಿನಿಮಾ ತಗೊಂಡ್ಬನ್ನಿ, ಚೆನ್ನಾಗಾಗುತ್ತೆ, ಇಷ್ಟು ಅದ್ಧೂರಿಯಾಗಿ ತೆಗೆದು ನೀವು ಬೇರೆ ಬೇರೆ ಭಾಷೆಗಳಲ್ಲೂ ಇದನ್ನ ಬಿಡುಗಡೆ ಮಾಡಿ ಅಂತ. ಅಲ್ಲಿಂದ ನಮಗೆ ಒಂದು ಪ್ರೋತ್ಸಾಹ ಸಿಕ್ಕಿದ ಮೇಲೆ ನಾವು ತೆಲುಗಿನಲ್ಲಿ ಕೂಡ ಮಾಡೋಣ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅಲ್ಲಿ ಪತ್ರಿಕಾಗೋಷ್ಠಿಗಳೆಲ್ಲ ನಡೆಸಿ ಇದ್ ಮಾಡಿದ್ವಿ. ಅಲ್ಲಿ ತುಂಬಾ ಅದ್ಭುತವಾದ ರೆಸ್ಪಾನ್ಸ್ ಬಂದಿದೆ. ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ತುಂಬಾ ಅಂತ ಬಾಹುಬಲಿ ಅಂತ ಸಿನಿಮಾಗಳನ್ನ ಎಲ್ಲ ನೋಡಿರೋಂಥವ್ರು ಗತವೈಭವನ ಯಾವ ರೀತಿ ತಗೋಬಹುದು ಅನ್ನೋಂತ ಒಂದು ಕುತೂಹಲ ನಮಗೂ ಇತ್ತು, ಒಂದು ಆತಂಕನೂ ಇತ್ತು. ಆದ್ರೆ ಅಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ಪ್ರತಿಕ್ರಿಯೆಗಳು ಬರ್ತಾ ಇದೆ, ಖುಷಿ ಇದೆ. ಆದ್ರೆ ನಾನ್ ತೆಲುಗುನವನಲ್ಲ, ಸೂಪರ್.